ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಕ್ಲಾಸ್ಗೆ ಸ್ವಾಗತ. ನಾವು ಈ ದಿನ 10ನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯುತ್ ಶಕ್ತಿ, ಭೌತಶಾಸ್ತ್ರದಲ್ಲಿ ಬರ್ತಕ್ಕಂಥ ವಿದ್ಯುತ್ ಶಕ್ತಿ ಈ ಒಂದು ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಆಧುನಿಕ ಯುಗದಲ್ಲಿ ವಿದ್ಯುತ್ ಶಕ್ತಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಪಡೆದಿದೆ. ನಮಗೆ ಈ ವಿದ್ಯುತ್ ಶಕ್ತಿ ಇಲ್ಲದೆ ಇರತಕ್ಕಂಥ ಜಗತ್ತನ್ನು ಊಹಿಸ್ಕೊಳ್ಳಿಕ್ಕೂ ಕೂಡ ನಮಗೆ ಕಷ್ಟ ಆಗುತ್ತೆ. ಶಾಲೆ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಅಥವಾ ಕೈಗಾರಿಕೆ ಇರ್ಬೋದು, ನಮಗೆ ವಿದ್ಯುತ್ ಶಕ್ತಿ ತುಂಬ ಅನಿವಾರ್ಯ ಆಗಿದೆ. ಸೊ ಇಲ್ಲಿ ನಾವು ವಿದ್ಯುತ್ ಶಕ್ತಿಯನ್ನು ಎಲ್ಲ ಉದ್ದೇಶಗಳಿಗೂ ಕೂಡ ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆ ಮಾಡ್ಕೊಳ್ತೀವಿ ಮತ್ತು ಇದು ತುಂಬ ಅನುಕೂಲಕರವಾಗಿರ್ತಕ್ಕಂಥ ಮತ್ತು ನಿಯಂತ್ರಿತವಾಗಿರ್ತಕ್ಕಂಥ ಶಕ್ತಿಯ ಒಂದು ರೂಪ ಆಗಿದೆ. ಸೊ ಇದನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ತುಂಬ ಸುಲಭವಾಗಿ ಪರಿವರ್ತನೆ ಮಾಡ್ಬೋದು. ಅದೇ ರೀತಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಇದನ್ನು ತುಂಬ ಸುಲಭವಾಗಿ ತಗೊಂಡು ಹೋಗ್ಬೋದು. ಸೊ ಅದರಿಂದ ಶಕ್ತಿಯ ಒಂದು ಪ್ರಮುಖವಾಗಿರ್ತಕ್ಕಂಥ ರೂಪಗಳಲ್ಲಿ ವಿದ್ಯುತ್ ಶಕ್ತಿಯಾಗಿದೆ ಮತ್ತು ನಮಗೆ ಮಾನವನಿಗೆ ಈ ಒಂದು ಆಧುನಿಕ ಯುಗದಲ್ಲಿ ಇದು ಅನಿವಾರ್ಯ ಕೂಡ ಆಗಿದೆ. ಸೊ ವಿದ್ಯುತ್ ಶಕ್ತಿ ಹೇಗೆ ರೂಪುಗೊಳ್ಳುತ್ತೆ, ವಿದ್ಯುತ್ ಮಂಡಲದಲ್ಲಿ ಇದು ಯಾವ ರೀತಿ ಪ್ರವಹಿಸುತ್ತೆ, ಮತ್ತು ವಿದ್ಯುತ್ ಮಂಡಲದ ಮುಖಾಂತರ ಹರಿಬೇಕಾದ್ರೆ ಆ ವಿದ್ಯುತ್ ಶಕ್ತಿಯನ್ನು ನಿಯಂತ್ರಿಸ್ತಕ್ಕಂಥ ಅಂಶಗಳ್ಯಾವ್ಯಾವು, ಈ ವಿದ್ಯುತ್ ಶಕ್ತಿಯ ಅನ್ವಯಗಳಾವ್ಯಾವು ಅನ್ನೋದನ್ನು ನಾವು ಈ ಒಂದು ಘಟಕದಲ್ಲಿ ತಿಳಿತಾ ಹೋಗೋಣ. ಇವಾಗ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲ ಅಂದರೆ ಏನು ತಿಳ್ಕೊಳ್ಳೋಣ. ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲ. ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲ. ಸೊ ಇವೆಲ್ಲ ನೀರಿನ ಪ್ರವಾಹದ ಬಗ್ಗೆ ತಿಳ್ಕೊಂಡಿದ್ದೀವಿ. ಹರಿತಕ್ಕಂಥ ನೀರು ಪ್ರವಾಹವನ್ನು ಉಂಟು ಮಾಡುತ್ತೆ ಅಥವಾ ಪ್ರವಾಹವನ್ನು ರೂಪಿಸುತ್ತೆ. ಸೊ ಅದೇ ರೀತಿ ವಿದ್ಯುದಾವೇಶ ಕಣಗಳು ವಾಹಕದ ಮೂಲಕ ಹರಿಯುವಾಗ ಅವು ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ತವೆ. ಸೊ ಒಂದು ನದಿಯಲ್ಲಿ ಹರಿಬೇಕಾದ್ರೆ ನೀರು ಯಾವ ರೀತಿ ಒಂದು ಜಲ ಪ್ರವಾಹವನ್ನು ಉಂಟು ಮಾಡುತ್ತೋ ಅದೇ ರೀತಿ ವಿದ್ಯುದಾವೇಶ ಕಣಗಳು ಒಂದು ವಾಹಕದಲ್ಲಿ ಹರಿಬೇಕಾದ್ರೆ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡ್ತವೆ. ಈಗ ಒಂದು ಟಾರ್ಚ್ನಲ್ಲಿ ನೀವು ಬ್ಯಾಟ್ರಿಗಳನ್ನು ಒಂದು ಸರಿಯಾದ ಕ್ರಮದಲ್ಲಿ, ಪಾಸಿಟಿವ್ ಟು ನೆಗೆಟಿವ್ ಸರಿಯಾದ ಕ್ರಮದಲ್ಲಿ ಜೋಡಿಸಿದಾಗ ಏನಾಗುತ್ತೆ ಅಂದರೆ ಆ ಟಾರ್ಚ್ನಲ್ಲಿ ಬಲ್ಬು ಬೆಳಗುತ್ತೆ. ಅಂದರೆ ಟಾರ್ಚ್ ಆನ್ ಆಗಿದ್ದಾಗ ಮಾತ್ರ ಏನಾಗುತ್ತೆ, ಆ ಟಾರ್ಚ್ ಬೆಳಕು ಕೊಡುತ್ತೆ. ಅದು ಆಫ್ ಆಗಿದ್ದಾಗ ನಮಗೆ ಆ ಟಾರ್ಚ್ನಲ್ಲಿ ಬೆಳಕು ಬರೋದಿಲ್ಲ. ಹಾಗಾದರೆ ಇಲ್ಲಿ ಸ್ವಿಚ್ನ ಕಾರ್ಯವಿದೆ. ವಿದ್ಯುತ್ ಕೋಶ ಮತ್ತು ಬಲ್ಬ್ನ ನಡುವೆ ಸ್ವಿಚ್ ಒಂದು ಕೊಂಡಿ ರೀತಿ ಕೆಲಸ ಮಾಡುತ್ತೆ. ಅಂದರೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಮಂಡಲ ಅಂತ ಕರಿತೀವಿ. ಸೊ ಈ ವಿದ್ಯುತ್ ಮಂಡಲ ಕಡಿತಗೊಂಡ್ರೆ, ಅಂದರೆ ನೀವು ಸ್ವಿಚ್ಚನ್ನು ಆನ್ ಮಾಡದೆ ಹೋದರೆ, ಅದು ಕಡಿತಗೊಂಡ್ರೆ ನಿಮ್ಮ ವಿದ್ಯುತ್ ಬಲ್ಬ್ ಬೆಳಗೋದಿಲ್ಲ. ಸೊ ವಿದ್ಯುತ್ ಕಂಟಿನ್ಯೂಸ್ ಆಗಿ ಹರಿಬೇಕು ಅಂದರೆ ಏನಾಗಿರ್ಬೇಕು, ನಮಗೆ ವಿದ್ಯುತ್ ಮಂಡಲ ಕರೆಕ್ಟಾಗಿರಬೇಕು. ವಿದ್ಯುತ್ ಮಂಡಲ ಕಡಿತಗೊಂಡ್ರೆ ಅದರಲ್ಲಿ ವಿದ್ಯುತ್ ಪ್ರವಾಹ ಹರಿಯೋದಿಲ್ಲ, ಬಲ್ಬ್ ಬೆಳಗೋದಿಲ್ಲ. ಸೊ ವಿದ್ಯುತ್ ಪ್ರವಾಹವನ್ನು ನಾವು ಯಾವ ರೀತಿ ಕರಿತೀವಿ ಅಂತ ಹೇಳಿದ್ರೆ, ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮುಖಾಂತರ ಪ್ರವಹಿಸ್ತಕ್ಕಂಥ ವಿದ್ಯುದಾವೇಶ ಕಣಗಳ ಪ್ರಮಾಣವನ್ನು ನಾವು ಅಥವಾ ಪರಿಮಾಣವನ್ನು ನಾವೇನಂತ ಕರಿತೀವಿ ಅಂದರೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ವಿದ್ಯುತ್ ಪ್ರವಾಹ ಅಂದ್ರೇನು, ಒಂದು ಏಕಮಾನ ಕಾಲದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮುಖಾಂತರ ಪ್ರವಹಿಸ್ತಕ್ಕಂಥ ವಿದ್ಯುದಾವೇಶ ಕಣಗಳ ಪರಿಮಾಣವನ್ನು ನಾವು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಸೊ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಯಾವ ರೀತಿ ಸೂಚಿಸ್ತೀವಿ ನಾವು ಅಂತ ಹೇಳಿದ್ರೆ, ಎಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ನಾವು ಸೂಚಿಸ್ತೀವಿ. ನೋಡಿ, ಎಲೆಕ್ಟ್ರಾನ್ಗಳು ಋಣಾತ್ಮಕ ಆವೇಶಗಳಾಗಿರ್ತವೆ. ಸೊ ವಾಹಕದ ಯಾವುದೇ ಒಂದು ಅಡ್ಡಪೈತದ ಮೂಲಕ ಟಿ ಸಮಯದಲ್ಲಿ ಕ್ಯೂ ಪ್ರಮಾಣದ ವಿದ್ಯುದಾವೇಶ ಕಣಗಳು ಹರಿದ್ರೆ
ಆಗ ವಿದ್ಯುತ್ ಪ್ರವಾಹ ಏನಾಗಿರುತ್ತೆ ಅಂತ ಹೇಳಿದ್ರೆ ಐ ಆಗಿರುತ್ತೆ. ಇಲ್ಲಿ ವಿದ್ಯುತ್ ಪ್ರವಾಹ ಐ ಇಸ್ ಈಕ್ವಲ್ ಟು ವಿದ್ಯುತ್ ಪ್ರವಾಹ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ಅಂದರೆ ಒಂದು ವಾಹಕದಲ್ಲಿ ಟಿ ಸಮಯದಲ್ಲಿ ಕ್ಯೂ ಪ್ರಮಾಣದ ವಿದ್ಯುತ್ ಪ್ರವಾಹಗಳು ಹರಿದಿದ್ರೆ ಆಗ ಅದನ್ನೇನಂತ ಕರಿತೀವಿ ನಾವು ವಿದ್ಯುತ್ ಪ್ರವಾಹ ಐ ಅಂತ ಕರಿತೀವಿ. ಸೊ ಆರ್ ಕ್ಯೂ ಈಸ್ ಈಕ್ವಲ್ ಟು ಇದನ್ನ ವಿದ್ಯುತ್ ಪ್ರವಾಹ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ. ವಿದ್ಯುತ್ ಪ್ರವಾಹದ ಪರಿಮಾಣ ಡಿವೈಡ್ ಬೈ ಕಾಲ. ಸೊ ಅದನ್ನ ಇನ್ನೊಂದು ರೀತಿ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ ಕ್ಯೂ ಈಸ್ ಈಕ್ವಲ್ ಟು ಐ ಇಂಟು ಟಿ ಅಂತ ಕರಿತೀವಿ. ಸೊ ವಿದ್ಯುದಾವೇಶಗಳ ಪರಿಮಾಣ ಯಾವುದಕ್ಕೆ ಸಮ ಇರುತ್ತೆ ಅಂತ ಹೇಳಿದ್ರೆ ವಿದ್ಯುತ್ ಪ್ರವಾಹ ಮತ್ತೆ ಕಾಲಗಳ ಗುಣಲಬ್ಧ ಆಗಿರುತ್ತೆ. ಸೊ ಕ್ಯೂ ಈಸ್ ಈಕ್ವಲ್ ಟು ಐ ಇಂಟು ಟಿ. ಸೊ ಇವಾಗ ನಮಗೆ ವಿದ್ಯುತ್ ಮಂಡಲ, ಒಂದು ವಿದ್ಯುತ್ ಮಂಡಲ ಅಂದರೆ ಅದು ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಸೊ ವಿದ್ಯುತ್ ಮಂಡಲದಲ್ಲಿ ಈ ಥರ ವಾಹಕದ ತಂತಿಯನ್ನು ಈ ರೀತಿ ಜೋಡಿಸಿರ್ತೀವಿ. ಫಸ್ಟ್ ಬ್ಯಾಟ್ರಿ ಜೋಡಿಸ್ತೀವಿ, ಆಮೇಲೆ ಪ್ಲಕ್ಕಿಗೆ ಜೋಡಿಸ್ತೀವಿ, ಹೌದಾ. ಸೊ ಆಮೇಲೆ ಅದನ್ನು ಅಮ್ಮೀಟರ್ ಮುಖಾಂತರ, ಹೌದಾ, ಎ ಅಂತ ಹೇಳಿದರೆ ಅಮ್ಮೀಟರ್. ಸೊ ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ಒಂದು ಬಲ್ಬಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಇದು ಒಂದು ವಿದ್ಯುತ್ ಮಂಡಲದ ಒಂದು ಮಾದರಿ ಚಿತ್ರ, ಹೌದಾ. ಸೊ ಇದು ವಿದ್ಯುತ್ ಕೋಶ, ಇದನ್ನು ಪ್ಲಕ್ಕಿ ಅಂತ ಕರಿತೀವಿ, ಇದನ್ನು ಅಮ್ಮೀಟರ್ ಅಂತ ಕರಿತೀವಿ, ಇದು ಬಲ್ಬ್ ಅಂತ ಕರಿತೀವಿ. ಸೊ ಇಲ್ಲಿ ಈ ವಿದ್ಯುತ್ ಮಂಡಲ ಏನಾಗಿರಬೇಕು ಅಂದರೆ ಆವೃತವಾಗಿರಬೇಕು, ಹೌದಾ. ಸೊ ಇದು ನಿರಂತರವಾಗಿರಬೇಕು ಮತ್ತು ಆವೃತವಾಗಿರಬೇಕು. ಸೊ ಇಲ್ಲಿ ಎಲ್ಲೇ ಒಂದು ಕಟ್ ಆದರೆ ಅಲ್ಲಿ ನಮಗೆ ಕರೆಂಟ್ ಪಾಸ್ ಆಗೋದಿಲ್ಲ. ಸೊ ಇಲ್ಲಿ ಬ್ಯಾಟ್ರಿಯಿಂದ ಪ್ಲಕ್ಕಿ ಮುಖಾಂತರ ಅಮ್ಮೀಟರ್ ಮುಖಾಂತರ ವಿದ್ಯುದಾವೇಶಗಳು ಹರಿದಾಗ ಸೊ ನಮಗೇನಾಗುತ್ತೆ, ಈ ಬಲ್ಬು ಬೆಳಗುತ್ತೆ. ಸೊ ಇದು ವಿದ್ಯುತ್ ಮಂಡಲದ ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಚಿತ್ರ. ಸೊ ಇಲ್ಲಿ ಇದನ್ನು ನಾವೇನಂತ ಕರಿತೀವಿ, ವಿದ್ಯುತ್ ಕೋಶ ಅಂತ ಕರಿತೀವಿ. ಸೊ ಇದನ್ನು ಪ್ಲಗ್ ಕೀ ಅಂದರೆ ಇದನ್ನು ನಾವು ಈ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಪ್ಲಗ್ ಕೀಯನ್ನು ಬಳಸ್ತೀವಿ. ಸೊ ಇದು ನಾವು ಅಮ್ಮೀಟರ್ ಅಂತ ಕರಿತೀವಿ. ಸೊ ಇದು ಬಲ್ಬ್. ಆಯ್ತಲ್ಲ. ಸೊ ಇದು ವಿದ್ಯುತ್ ಮಂಡಲದ ಒಂದು ಮಾದರಿ ಚಿತ್ರ. ಸೊ ಇವಾಗ ವಿದ್ಯುದಾವೇಶದ SI ಏಕಮಾನ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕೂಲಂ ಬರುತ್ತೆ. ವಿದ್ಯುದಾವೇಶದ SI ಏಕಮಾನ ಕೂಲಂ. ಅಂದರೆ ಒಂದು ಕೂಲಂ ಇಸ್ ಈಕ್ವಲ್ ಟು, ಒಂದು ಕೂಲಂ ಅಂದರೆ ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇರ್ತವೆ ಅಂತ ಹೇಳಿದ್ರೆ 6 ಇಂಟು 10⁻18 ಎಲೆಕ್ಟ್ರಾನ್ಗಳು ಇರ್ತವೆ. 6 ಇಂಟು 10⁻18 ಈ ಎಲೆಕ್ಟ್ರಾನ್ಗಳ ವಿದ್ಯುದಾವೇಶಕ್ಕೆ ಸಮನಾಗಿರುತ್ತೆ. ಹೌದಾ. ಒಂದು ಕೂಲಂ ಅನ್ನೋದು 6 ಇಂಟು 10⁻18 ಎಲೆಕ್ಟ್ರಾನ್ಗಳ ವಿದ್ಯುದಾವೇಶಕ್ಕೆ ಸಮಾನವಾಗಿರುತ್ತೆ. ಹಾಗಾದರೆ ಒಂದು ಎಲೆಕ್ಟ್ರಾನ್ನಲ್ಲಿ ಎಷ್ಟು ಕೂಲಂ ಇರುತ್ತೆ ಅಂತಂದರೆ ಒಂದು ಎಲೆಕ್ಟ್ರಾನ್ನಲ್ಲಿ 1.6 ಇಂಟು 10⁻⁻9 ಕೂಲಂ ಎಲೆಕ್ಟ್ರಾನ್ ಇರುತ್ತೆ. ಅರ್ಥ ಆಯ್ತಲ್ಲ. ಒಂದು ಎಲೆಕ್ಟ್ರಾನ್ನಲ್ಲಿ ನಮಗೆ 1.6 ಇಂಟು 10⁻⁻9 ಕೂಲಂ ವಿದ್ಯುದಾವೇಶ ಇರುತ್ತೆ ಒಂದು ಎಲೆಕ್ಟ್ರಾನ್ನಲ್ಲಿ. ಸೊ ಒಂದು ಕೂಲಂ ಅಂದರೆ ಅಂತಹ 6 ಇಂಟು 10⁻18 ಈ ಎಲೆಕ್ಟ್ರಾನ್ಗಳ ಒಂದು ಸಮೂಹವನ್ನು ನಾವೇನಂತ ಕರಿತೀವಿ, ಒಂದು ಕೂಲಂ ಅಂತ ಕರಿತೀವಿ. ಈಗ ವಿದ್ಯುತ್ ಪ್ರವಾಹವನ್ನು, ಹೌದಾ, ಅಂದರೆ ಯಾವುದೇ ಒಂದು ವಾಹಕದಲ್ಲಿ ಇರತಕ್ಕಂಥ ವಿದ್ಯುತ್ ಪ್ರವಾಹವನ್ನು ನಾವು ಯಾವ ಒಂದು ಏಕಮಾನದಿಂದ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ರೆ ಆಂಪಿಯರ್ ಅನ್ನುವ ಏಕಮಾನದಿಂದ ವ್ಯಕ್ತಪಡಿಸ್ತೀವಿ. ಆಂಪಿಯರ್, ಹೌದಾ. ವಿದ್ಯುತ್ ಪ್ರವಾಹವನ್ನು ಅಳಲಿಕ್ಕೆ ನಾವು ಬಳಸ್ತಕ್ಕಂಥ ಏಕಮಾನ ಅಂತ ಹೇಳಿದ್ರೆ ಆಂಪಿಯರ್. ಸೊ ಈ ಏಕಮಾನವನ್ನು ನಾವು ಯಾಕೆ ಆಂಪಿಯರ್ನಿಂದ ಕರಿತೀವಿ ಅಂತ ಹೇಳಿದ್ರೆ ಇದು ಒಬ್ಬ ಫ್ರೆಂಚ್ ವಿಜ್ಞಾನಿ, ಹೌದಾ, ಆಂಡ್ರೆ ಮೇರಿ ಆಂಪಿಯರ್ ಅಂತಕ್ಕಂಥ ಒಬ್ಬ ಫ್ರೆಂಚ್ ವಿಜ್ಞಾನಿಯ ಭೌತವಿಜ್ಞಾನಿ ಹೆಸರು. ಅವರ ಒಂದು ಗೌರವದ ಸೂಚಕವಾಗಿ ಇದಕ್ಕೆ ನಾವು ಆಂಪಿಯರ್ ಅಂತ ಇದ್ದೀವಿ. ಸೊ ಇಲ್ಲಿ
1 ಆಂಪಿಯರ್ ಅಂತ ಹೇಳಿದ್ರೆ 1 ಕೂಲಂಬ್ ಪರ್ ಸೆಕೆಂಡ್. 1 ಆಂಪಿಯರ್ ಅಂತ ಹೇಳಿದ್ರೆ 1 ಕೂಲಂಬ್ ಪರ್ ಸೆಕೆಂಡ್. ಇದನ್ನ ನಾವು 1 ಆಂಪಿಯರ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಸೊ ಈಗ ಅಂದ್ರೆ ವಿದ್ಯುತ್ ಪ್ರವಾಹದ ರಚನೆ ಏನಾಗಿರುತ್ತೆ ಅಂದರೆ ಪ್ರತಿ ಸೆಕೆಂಡ್ಗೆ 1 ಕೂಲಂಬ್ ಆಗಿದೆ. ಸೊ 1 ಆಂಪಿಯರ್ ಇಸ್ ಈಕ್ವಲ್ ಟು 1 ಕೂಲಂಬ್ ಪರ್ ಸೆಕೆಂಡ್ ಆಗಿರುತ್ತೆ. ಒಂದು ಮೈಕ್ರೋ ಆಂಪಿಯರ್ ಅಂತ ಹೇಳಿದ್ರೆ, ಹೌದಾ, ಒಂದು ಮೈಕ್ರೋ ಆಂಪಿಯರ್ ಅಂತ ಹೇಳಿದ್ರೆ 10⁻⁻6 ಆಂಪನ್ನು ಒಂದು ಮೈಕ್ರೋ ಆಂಪಿಯರ್ ಅಂತ ಕರಿತೀವಿ. 1 ಆಂಪಿಯರ್ ಅಂದರೆ 1 ಕೂಲಂಬ್ ಪರ್ ಸೆಕೆಂಡ್. ಒಂದು ಮೈಕ್ರೋ ಆಂಪಿಯರ್ ಅಂತ ಹೇಳಿದ್ರೆ ಇದು ಮೈಕ್ರೋ ಆಂಪಿಯರ್ ಕೂಡ ವ್ಯಕ್ತಪಡಿಸ್ತದೆ. ಒಂದು ಮೈಕ್ರೋ ಆಂಪಿಯರ್ ಅಂತ ಹೇಳಿದ್ರೆ 10⁻⁻6 ಆಂಪ್ಸ್. ಇದನ್ನ ಒಂದು ಮೈಕ್ರೋ ಆಂಪಿಯರ್ ಅಂತ ಕರಿತೀವಿ. ಸೊ ಈಗ ನಮಗೆ 1 ಆಂಪಿಯರ್ ಅಂತ ಹೇಳಿದ್ರೆ 1 ಕೂಲಂಬ್ ಪರ್ ಸೆಕೆಂಡ್. ಇದನ್ನ 1 ಆಂಪಿಯರ್ ಅಂತ ಕರಿತೀವಿ. ಅಂದರೆ ಇಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಅಳಲಿಕ್ಕೆ ನಾವು ಬಳಸ್ತಕ್ಕಂಥ ಉಪಕರಣ ಯಾವುದು ಅಂತ ಹೇಳಿದ್ರೆ ಅಮ್ಮೀಟರ್. ನೋಡಿ, ಈ ವಿದ್ಯುತ್ ಇದನ್ನ ಅಮ್ಮೀಟರ್. ಸೊ ಅದನ್ನು ಏನಿಂದ ಸೂಚಿಸ್ತೀವಿ. ಸೊ ಇದರಲ್ಲಿ ಈ ಉಪಕರಣದ ಮುಖಾಂತರ ನಾವು ವಿದ್ಯುತ್ ಪ್ರವಾಹವನ್ನು ಅಳಿತೀವಿ. ಅದರಲ್ಲಿ ಎಷ್ಟು ವಿದ್ಯುತ್ ಮಂಡಳದಲ್ಲಿ ಎಷ್ಟು ವಿದ್ಯುತ್ ಪ್ರವಾಹದ ದರ ಇದೆ ಅಂತ ಹೇಳಲಿಕ್ಕೆ ನಾವು ಅಮ್ಮೀಟರ್ ಅಂತಕ್ಕಂಥ ಒಂದು ಉಪಕರಣವನ್ನು ಬಳಸ್ತೀವಿ. ಮಕ್ಕಳೇ, ಈ ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆಯನ್ನು ನೋಡೋಣ. ಸಮಸ್ಯೆ ಈ ಥರ ಇದೆ. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ ತಂತಿಯ ಮೂಲಕ 0.5 ಆಂಪ್ ವಿದ್ಯುತ್ ಪ್ರವಾಹ 10 ನಿಮಿಷಗಳಲ್ಲಿ 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಈ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುವ ವಿದ್ಯುದಾವೇಶಗಳ ಪ್ರಮಾಣ ಕಂಡುಹಿಡಿಯಿರಿ. ನೋಡಿ, ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪ್ಸ್ ವಿದ್ಯುತ್ ಪ್ರವಾಹ 10 ನಿಮಿಷಗಳ ಕಾಲ ಪ್ರವಹಿಸುತ್ತೆ. ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುವ ವಿದ್ಯುದಾವೇಶಗಳ ಪ್ರಮಾಣ ಕಂಡುಹಿಡಿಯಿರಿ. ಸೊ ನಾವೀಗ ಏನು ಕಂಡುಹಿಡಿಯಬೇಕು? ವಿದ್ಯುದಾವೇಶಗಳ ಪ್ರಮಾಣ ಅಂದ್ರೇನು? ಕ್ಯೂ ಕಂಡುಹಿಡಿಯಬೇಕು. ಆಯ್ತಾ? ಸೊ ಮತ್ತೆ ಏನು ಕೊಟ್ಟಿದ್ದಾರೆ? ಕರೆಂಟ್ ಕೊಟ್ಟಿದ್ದಾರೆ. ಎಷ್ಟು ವಿದ್ಯುತ್ ಪ್ರವಾಹ ಇದೆ? ಸೊ ವಿದ್ಯುತ್ ಪ್ರವಾಹ I is equal to 0.5 ಆಂಪ್ಸ್ ವಿದ್ಯುತ್ ಪ್ರವಾಹ ಇದೆ. ಕಾಲ ಟಿ ಎಷ್ಟಿದೆ? ಕಾಲ ಟಿ ಇಸ್ ಈಕ್ವಲ್ ಟು 10 ನಿಮಿಷ ಇದೆ. ಸೊ ಈ 10 ನಿಮಿಷವನ್ನು ನಾವು ಯಾವುದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು? ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೆಕೆಂಡಿಗೆ ಕನ್ವರ್ಟ್ ಮಾಡಿದ್ರೆ 10 × 60 ಅಂತ ಹೇಳಿದ್ರೆ 600 ಸೆಕೆಂಡ್ ಆಗುತ್ತೆ. 600 ಸೆಕೆಂಡ್ ಕಾಲ ಆಗುತ್ತೆ. ಸೊ ಈಗ ನಮಗೆ ವಿದ್ಯುದಾವೇಶಗಳ ಪ್ರಮಾಣ ಅಂದರೆ ವಿದ್ಯುತ್ ಪ್ರವಾಹ I is equal to Q/T ಗೊತ್ತಿದೆ. ವಿದ್ಯುತ್ ಪ್ರವಾಹ I is equal to Q/T ಸೂತ್ರ ಗೊತ್ತಿದೆ. ಇದು ವಿದ್ಯುತ್ ಪ್ರವಾಹ, ವಿದ್ಯುದಾವೇಶಗಳ ಪ್ರಮಾಣ ಮತ್ತು ಕಾಲಗಳ ನಡುವಿನ ಸಂಬಂಧದ ಸೂತ್ರ. ವಿದ್ಯುತ್ ಪ್ರವಾಹ I is equal to Q/T. ಸೊ ಇಲ್ಲಿ ನಾವೇನು ಕಂಡುಹಿಡಿಯಬೇಕು? Q ಕಂಡುಹಿಡಿಯಬೇಕು. ಅದಕ್ಕೆ ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಈ ಒಂದು ರಿಲೇಷನ್ ಕೂಡ ಬರಲಿದೆ. ಇಸ್ ಈಕ್ವಲ್ ಟು I × T ಆಗುತ್ತೆ. I ಅಂತ ಹೇಳಿದರೆ 0.5 ಆಂಪ್ಸ್ ಇದೆ. ಮತ್ತು ಕಾಲ ಎಷ್ಟಿದೆ? 300 ಇದೆ, 600 ಸೆಕೆಂಡ್ ಇದೆ. ಸೊ 600 × 0.5 ಅಂತ ಹೇಳಿದ್ರೆ 300 ಕೂಲಂಬ್ ಆಗುತ್ತೆ. ಹೌದಾ? ಸೊ ಅಲ್ಲಿ
ನೋಡಿ, ವಿದ್ಯುತ್ ಬಲ್ಬ್ನಲ್ಲಿ 0.5 ಆಂಪ್ಸ್ ವಿದ್ಯುತ್ ಪ್ರವಾಹ 10 ನಿಮಿಷಗಳ ಕಾಲ ಪ್ರವಹಿಸಿದರೆ ಆ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿರ್ತಕ್ಕಂಥ ವಿದ್ಯುದಾವೇಶಗಳ ಪ್ರಮಾಣ ಎಷ್ಟು ಅಂತ ಹೇಳಿದ್ರೆ 300 ಕೂಲಂಬ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ವಿದ್ಯುತ್ ವಿಭವ ಮತ್ತು ವಿಭವಾಂತರದ ಬಗ್ಗೆ ತಿಳ್ಕೊಳ್ಳೋಣ. ವಿದ್ಯುತ್ ವಿಭವ ಮತ್ತು ವಿಭವಾಂತರ. ವಿಭವ ಮತ್ತು ವಿಭವಾಂತರ. ಓಕೆ, ನಮಗೆ ವಿದ್ಯುದಾವೇಶ ಕಣಗಳು ಪ್ರವಹಿಸುವಂತೆ ಮಾಡ್ತಕ್ಕಂಥ ಅಂಶ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ವಾಹಕದಲ್ಲಿ ನಮಗೆ ವಿದ್ಯುತ್ ಒತ್ತಡದ ವ್ಯತ್ಯಾಸ ಅಂದರೆ ವಿಭವಾಂತರ ಇದ್ದಾಗ ಮಾತ್ರ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುತ್ತವೆ. ಸೊ ಇದನ್ನು ಒಂದು ಉದಾಹರಣೆ ಮುಖಾಂತರ ನಿಮಗೆ ಹೇಳೋದು ಅಂದರೆ, ನೋಡಿ, ಎರಡು ಸಮಾಂತರವಾಗಿರ್ತಕ್ಕಂಥ ಒಂದು ನೀರಿನ ಕೊಳವೆಗಳಿವೆ ತಿಳ್ಕೊಳ್ಳಿ. ಸೊ ಇಲ್ಲಿ ಈ ಥರದ್ದು ನೀರಿನ ಕೊಳವೆಗಳಿದ್ದಾವೆ. ಸೊ ಈಗ ಇದು ತುಂಬ ನೀರಿದೆ, ಹೌದಾ? ಸೊ ಇದರಲ್ಲಿ ನೀರಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಈಗ ನಮಗೆ ನೀರು ಇದರಿಂದ ಯಾವುದರಿಂದ ಯಾವ ಕಡೆಗೆ ಫ್ಲೋ ಆಗುತ್ತೆ ಅಂತ ಹೇಳಿದ್ರೆ, ಜಾಸ್ತಿ ಒತ್ತಡ ಜಾಸ್ತಿ ಇರುತ್ತೆ. ಇಲ್ಲಿ ನೀರಿನ ಒತ್ತಡ ಜಾಸ್ತಿ ಇದೆ, ಇಲ್ಲಿ ನೀರಿನ ಒತ್ತಡ ಕಡಿಮೆ ಇದೆ. ಎರಡು ಕೊಳವೆಗಳಿದ್ದಾವೆ, ಇವೆರಡನ್ನ ಕೆಳಗಡೆ ಕನೆಕ್ಟ್ ಮಾಡಿದ್ದೇವೆ. ಸೊ ನೀರು ಯಾವ ಕಡೆಗೆ ಫ್ಲೋ ಆಗುತ್ತೆ? ಒತ್ತಡ ಜಾಸ್ತಿ ಇರೋ ಕಡೆಯಿಂದ ಕಡಿಮೆ ಒತ್ತಡ ಇರೋ ಕಡೆಗೆ ಫ್ಲೋ ಆಗುತ್ತೆ ನೀರು, ಹೌದಾ? ಸೊ ಅದೇ ರೀತಿ ವಿಭವದ ವ್ಯತ್ಯಾಸವನ್ನು ನಾವು ಒಂದು ಅಥವಾ ಅಧಿಕವಾಗಿರ್ತಕ್ಕಂಥ ವಿದ್ಯುತ್ ಕೋಶ ಅಥವಾ ಬ್ಯಾಟರಿಗಳ ಮುಖಾಂತರ ಉತ್ಪಾದಿಸ್ತೀವಿ. ಸೊ ಯಾವುದೇ ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ನಿರ್ವಹಿಸಲಿಕ್ಕೆ ವಿದ್ಯುತ್ ಕೋಶವು ತನ್ನಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಒಂದು ರಾಸಾಯನಿಕ ಶಕ್ತಿಯನ್ನು ಬಳಸುತ್ತೆ. ಸೊ ಬ್ಯಾಟರಿನಲ್ಲಿ ಆ ಸೆಲ್ಲು ರಾಸಾಯನಿಕ ಶಕ್ತಿಯನ್ನು ಬಳಸಿಬಿಟ್ಟು ಅದು ವಿಭವಾಂತರವನ್ನು ಸೃಷ್ಟಿ ಮಾಡುತ್ತೆ. ಸೊ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರುವಲ್ಲಿ ನಡೆದಿರ್ತಕ್ಕಂಥ ಕೆಲಸವನ್ನು ನಾವೇನಂತ ಕರಿತೀವಿ? ವಿಭವಾಂತರ ಅಂತ ಕರಿತೀವಿ. ಸೊ ವಿಭವಾಂತರ ಇಸ್ ಈಕ್ವಲ್ ಟು, ಇದನ್ನು ಯಾವ ರೀತಿ ನಾವು ವ್ಯಕ್ತಪಡಿಸೋದು ಅಂತಂದರೆ W/Q. ಸೊ ಇಲ್ಲಿ ಕೆಲಸ ಬೈ W ಅಂತೇಳಿ ವರ್ಕ್, ಕೆಲಸ, ಹೌದಾ? ಸೊ ಇಲ್ಲಿ Q ಅಂತ ಹೇಳಿದ್ರೆ ಆವೇಶ. ಸೊ ವಿಭವಾಂತರ ಇಸ್ ಈಕ್ವಲ್ ಟು ಕೆಲಸ ಬೈ ಆವೇಶ. ಅಂದರೆ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರುವಲ್ಲಿ ನಡೆದಿರ್ತಕ್ಕಂಥ ಕೆಲಸವನ್ನು ನಾವೇನಂತ ಕರಿತೀವಿ? ವಿಭವಾಂತರ ಅಂತ ಕರಿತೀವಿ. ಸೊ ವಿಭವಾಂತರವನ್ನು ನಾವು V ನಿಂದ ಸೂಚಿಸ್ತೀವಿ. ಸೊ V ಇಸ್ ಈಕ್ವಲ್ ಟು W/Q, ಅಂದರೆ ಕೆಲಸ ಡಿವೈಡೆಡ್ ಬೈ ಆವೇಶ. ಸೊ ಇಲ್ಲಿ ವಿಭವಾಂತರದ SI ಏಕಮಾನ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ವೋಲ್ಟ್. ಇದು ಇಟಲಿಯ ಒಬ್ಬ ಭೌತ ವಿಜ್ಞಾನಿ ಅಲೆಕ್ಸಾಂಡ್ರೋ ವೋಲ್ಟ್ನ ಹೆಸರಿನಿಂದ ನಾವು ಇದನ್ನು ಸೂಚಿಸ್ತೀವಿ. ಸೊ ವಿಭವಾಂತರವನ್ನು ನಾವು ಯಾವ ಏಕಮಾನದಿಂದ ಸೂಚಿಸ್ತೀವಿ? ವೋಲ್ಟ್ ಎನ್ನುವ ಏಕಮಾನದಿಂದ ಸೂಚಿಸ್ತೀವಿ. ಸೊ ಇಲ್ಲಿ ಯಾವುದೇ ಅನುಕ್ರಮ ವಿದ್ಯುತ್ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ನಡೆದಿರ್ತಕ್ಕಂಥ ಒಂದು ಜೌಲ್ ಕೆಲಸ ನಡೆದಿದ್ರೆ ಅದನ್ನು ನಾವೇನಂತ ಕರಿತೀವಿ? ಆ ಎರಡು ಬಿಂದುಗಳ ವಿಭವಾಂತರ ಏನಾಗಿರುತ್ತೆ? ವೋಲ್ಟ್ ಇರುತ್ತೆ, 1 ವೋಲ್ಟ್ ಆಗಿರುತ್ತೆ. ಸೊ ಈಗ ಒಂದು ವಾಹಕ ಇದೆ ಅಂತ ತಿಳ್ಕೊಳ್ಳಿ. ಸೊ ಈ ವಾಹಕದಲ್ಲಿ ನಮಗೆ ಇಲ್ಲಿ ಯಾವುದೋ ಒಂದು ಕೂಲಂಬ್ ವಿದ್ಯುತ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಇಲ್ಲಿ ತರುವಲ್ಲಿ, ಹೌದಾ, ತರುವಲ್ಲಿ 1 ಜೌಲ್ ಕೆಲಸ ನಡೆದಿದ್ರೆ ಆಗ ಈ ಎರಡು ಬಿಂದುಗಳ ನಡುವಿನ ವಿಭವಾಂತರ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ 1 ವೋಲ್ಟ್ ಆಗಿರುತ್ತೆ. ಸೊ 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೌಲ್ ಫಾರ್ 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೌಲ್ ಫಾರ್ 1 ಕೂಲಂಬ್. 1 ವೋಲ್ಟ್ ಇಸ್ ಈಕ್ವಲ್ ಟು 1 ಜೌಲ್ ಫಾರ್ 1 ಕೂಲಂಬ್. ಸೊ ವಿಭವಾಂತರವನ್ನು ಅಳಲಿಕ್ಕೆ ನಾವು ಬಳಸ್ತಕ್ಕಂಥ ಉಪಕರಣ ಯಾವುದು ಅಂತ ಹೇಳಿದ್ರೆ ವೋಲ್ಟ್ ಮೀಟರ್.
ವೋಲ್ಟ್ ಮೀಟರ್. ಕಡೆ ವಿದ್ಯುತ್ ಪ್ರವಾಹವನ್ನು ಅಳೆಯಲಿಕ್ಕೆ ನಾವು ಅಮ್ಮೀಟರ್ ಅನ್ನೋ ಉಪಕರಣವನ್ನು ಬಳಸ್ತೀವಿ. ಅಲ್ಲಿ ಬಳಸ್ತಕ್ಕಂಥ ಏಕಮಾನ ಯಾವುದು ಅಂತ ಹೇಳಿದರೆ ಆಂಪ್ಸ್. ಸೊ ಇಲ್ಲಿ ಯಾವ ಏಕಮಾನಗಳನ್ನು ಸೂಚಿಸ್ತೀವಿ? ವೋಲ್ಟ್ ಏಕಮಾನವನ್ನು ಸೂಚಿಸ್ತೀವಿ. ಇಲ್ಲಿ ನಾವು ವಿಭವಾಂತರವನ್ನು ಅಳೆಯಲಿಕ್ಕೆ ಬಳಸ್ತಕ್ಕಂಥ ಉಪಕರಣ ಯಾವುದು ಅಂತ ಹೇಳಿದರೆ ವೋಲ್ಟ್ ಮೀಟರ್ ಬಳಸ್ತೀವಿ. ಸೊ ಇದು ವಿದ್ಯುತ್ ವಿಭವ ಮತ್ತು ವಿದ್ಯುತ್ ವಿಭವಾಂತರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈಗ ನಾವು ಈ ವಿಭವಾಂತರಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಮಾಡೋಣ. ಪ್ರಾಬ್ಲಮ್ ಈ ಥರ ಇದೆ. 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಂಬ್ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು? ಸೊ ಇಲ್ಲಿ 12 ವೋಲ್ಟ್ ವಿಭವಾಂತರ ಹೊಂದಿರತಕ್ಕಂಥ 2 ಬಿಂದುಗಳ ನಡುವೆ 2 ಕೂಲಂಬ್ ಆವೇಶಗಳು ಪ್ರವಹಿಸಿದಾಗ ನಡೆದಿರತಕ್ಕಂಥ ಕೆಲಸ ಎಷ್ಟು? ಈಗ ನಮಗೆ ನಾವು ತಿಳ್ಕೊಂಡಿದ್ವಿ ವಿಭವಾಂತರ ಅಂತ ಹೇಳಿದರೆ V is equal to ವಿಭವಾಂತರ V is equal to W by Q, ಅಂದರೆ ನಡೆದ ಕೆಲಸ ಬೈ ಪ್ರವಹಿಸಿರ್ತಕ್ಕಂಥ ವಿದ್ಯುದಾವೇಶಗಳ ಪರಿಮಾಣ. ಸೊ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಅವರು? ಕೆಲಸ ಕೇಳಿದ್ದಾರೆ. ಕೆಲಸ W ಎಷ್ಟು ಅಂತ ಕೇಳಿದ್ದಾರೆ. ಕೆಲಸ W is equal to 1. ಏನು ಕೊಟ್ಟಿದ್ದಾರೆ? ವಿಭವಾಂತರ ಕೊಟ್ಟಿದ್ದಾರೆ. ಸೊ V is equal to ಎಷ್ಟಿದೆ? 12 ವೋಲ್ಟ್ ಇದೆ, ಹೌದಾ? ಮತ್ತು ಆವೇಶಗಳ ಪ್ರಮಾಣ ಎಷ್ಟು ಅಂತ ಕೊಟ್ಟಿದ್ದಾರೆ. ಅಂದರೆ ಕ್ಯೂ ಬೆಲೆ ಎಷ್ಟಿದೆ? 2 ಕೂಲಂಬ್ ಇದೆ, ಆಯಿತಾ? ಸೊ ಇಲ್ಲಿ ನಾವೇನು ಕಂಡುಹಿಡಿಬೇಕು? W ಕಂಡುಹಿಡಿಬೇಕು. ಅಂದರೆ 12 ವೋಲ್ಟ್ ವಿಭವಾಂತರ ಹೊಂದಿರತಕ್ಕಂಥ 2 ಬಿಂದುಗಳ ನಡುವೆ 2 ಕೂಲಂಬ್ ಆವೇಶ ಚಲಿಸಿದಾಗ ನಡೆದಿರತಕ್ಕಂಥ ಕೆಲಸ ಎಷ್ಟು? ಸೊ ಈಗ W is equal to ನಡೆದ ಕೆಲಸ is equal to V into Q ಅಂತ ಬರ್ಕೋಬಹುದು. V into Q ಅಂತ ಕರ್ಕೋಬಹುದು. ಸೊ ಇಲ್ಲಿ 12 ವೋಲ್ಟ್ ಇದೆ ಇಂಟು 2 ಕೂಲಂಬ್ ಅಂತ ಹೇಳಿದರೆ, ಸೊ 12ರಿಂದ 24 ಜೌಲ್ ಕೆಲಸ ನಡೆದಿರುತ್ತೆ. ಸೊ ಅಲ್ಲಿ ನಡೆದಿರತಕ್ಕಂಥ ಕೆಲಸ ಎಷ್ಟು? 24 ಜೌಲ್. ಅಂದರೆ ನೋಡಿ, ನಮಗೆ ಇದನ್ನು ವೋಲ್ಟ್ ಅಂತ ಹೇಳಿದ್ರು. 1 ವೋಲ್ಟ್ ಅಂದರೆ ಏನು ಅಂತ ಹೇಳಿದ್ದೀನಿ. 1 ವೋಲ್ಟ್ ಅಂತ ಹೇಳಿದರೆ ಈಗ 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದಿದ್ರೆ ಅದನ್ನು ನಾವೇನಂತ ಕರಿತೀವಿ? 1 ವೋಲ್ಟ್ ಅಂತ ಕರಿತೀವಿ, ಆಯ್ತಲ್ಲ? ಸೊ ಇದನ್ನು ಏನು, 1 ಕೂಲಂಬ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ 1 ಜೌಲ್ ಕೆಲಸ ನಡೆದರೆ ಆಗ ಆ 2 ಬಿಂದುಗಳ ನಡುವಿನ ವಿಭವಾಂತರ ಎಷ್ಟಾಗಿರುತ್ತೆ ಅಂತ ಹೇಳಿದರೆ 1 ವೋಲ್ಟ್ ಆಗಿರುತ್ತೆ. ಸೊ ಈಗ ಮುಂದೆ ನಾವು ಈ ವಿದ್ಯುತ್ ಮಂಡಲವನ್ನು ಬರ್ತಕ್ಕಂಥ ಕೆಲವೊಂದು ಸಂಕೇತಗಳು ಅದರ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೀಗ ವಿದ್ಯುತ್ ಮಂಡಲ ಅನ್ನೋದು ಮಾದರಿ ವಿದ್ಯುತ್ ಮಂಡಲ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ವಿದ್ಯುತ್ ಮಂಡಲದಲ್ಲಿ ಏನೇನಿರುತ್ತೆ ಅಂತ ಹೇಳಿದರೆ ವಿದ್ಯುತ್ ಕೋಶ ಇರುತ್ತೆ, ಸ್ವಿಚ್ ಇರುತ್ತೆ, ಮತ್ತು ಇದರ ಅಮ್ಮೀಟರ್ ಇರುತ್ತೆ, ವೋಲ್ಟ್ ಮೀಟರ್ ಇರುತ್ತೆ. ಸೊ ಎಲ್ಲವೂ ಕೂಡ ವಿದ್ಯುತ್ ಮಂಡಲದಲ್ಲಿ ಇರ್ತವೆ. ಸೊ ಇವುಗಳನ್ನು ನಾವು ಚಿಹ್ನೆಗಳ ಮುಖಾಂತರ ವಿದ್ಯುತ್ ಮಂಡಲ ನಕ್ಷೆಯನ್ನು ಬರೀಬೇಕಾದ್ರೆ ಸೊ ಕೆಲವೊಂದು ಚಿಹ್ನೆಗಳ ಮುಖಾಂತರ ನಾವು ಆ ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂಥ ಅಂಶಗಳನ್ನು ಸೂಚಿಸ್ತೀವಿ. ಸೊ ಆ ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂಥ ಘಟಕಗಳು
ಮತ್ತು ಅವುಗಳನ್ನು ಯಾವ ಯಾವ ಚಿಹ್ನೆಗಳಿಂದ ಸೂಚಿಸ್ತೀವಿ ಅನ್ನೋದನ್ನು ನೋಡೋಣ. ಸೊ ಮೊದಲನೇದು ವಿದ್ಯುತ್ ಕೋಶ. ಸೊ ವಿದ್ಯುತ್ ಕೋಶವನ್ನು ಈ ಚಿಹ್ನೆಯಿಂದ ಸೂಚಿಸ್ತೀವಿ, ಇದು ವಿದ್ಯುತ್ ಕೋಶ. ನೆಕ್ಸ್ಟು ಶುಷ್ಕ ಕೋಶ ಅಥವಾ ವಿದ್ಯುತ್ ಕೋಶಗಳ ಸಂಯೋಜನೆ. ಸೊ ಇದು ಒಂದು ವಿದ್ಯುತ್ ಕೋಶವನ್ನು ಈ ರೀತಿ ಸೂಚಿಸ್ತೀವಿ ನಾವು. ಸೊ 2-3 ವಿದ್ಯುತ್ ಕೋಶಗಳನ್ನು ನಾವು ಟ್ಯಾಗ್ ಮಾಡಬೇಕಾದ್ರೆ ಸೊ ಅದು ನೋಡಿ, ಒಂದು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ನೋಡಿ, ಈ ರೀತಿ ಸೂಚಿಸ್ತೀವಿ. ನೆಕ್ಸ್ಟು ಪ್ಲಗ್ ಕೀ, ತೆರೆದ ಪ್ಲಗ್ ಕೀ ಅಂತ ಹೇಳಿದ್ರೆ ಅದು ಈ ಥರ ಇರುತ್ತೆ, ಇದು ತೆರೆದ ಪ್ಲಗ್ ಕೀ. ನೆಕ್ಸ್ಟ್ ಇದೇ ರೀತಿ ಪ್ಲಗ್ ಕೀ ಮುಚ್ಚಿದ ಪ್ಲಗ್ ಕೀ ಅಂದರೆ ಈ ಥರ ಬರುತ್ತೆ, ಆಯಿತಾ. ನೆಕ್ಸ್ಟು ತಂತಿಗಳು ಸೇರುವ ಸ್ಥಳ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಯಾವುದೋ ವೈರ್ ಹೋಗಿರುತ್ತೆ ಹೌದಾ, ಇಲ್ಲಿಂದಲೇ ಮತ್ತೆ ಇನ್ನೊಂದು ವೈರ್ ಇನ್ನೊಂದು ಕಡೆಗೆ ಹೋಗಿರುತ್ತೆ ಅಂದರೆ ಸೊ ಆ ತಂತಿಗಳು ಸೇರುವ ಜಾಗವನ್ನು ಈ ರೀತಿ ಸೂಚಿಸ್ತದೆ. ಸೊ ಈ ಥರ ಬರೋದ್ರೆ ಆ ತಂತಿಗಳು ಎರಡೂ ಕೂಡ ಹಿಂಗೆ ಹೋಗಿರೋ ತಂತಿ ಹಿಂಗೊಂದಿರೋದ್ರೆ ಎರಡೂ ಕೂಡ ಜಾಯಿನ್ ಆಗಿದೆ ಅಂತ ಅರ್ಥ. ಸೊ ಈಗ ಇದು ಒಂದು ವೇಳೆ ತಂತಿಯಲ್ಲಿ ಸೇರಿಲ್ಲ ಅಂತ ಹೇಳಿದ್ರೆ, ಅಂದರೆ ಹಿಂಗೊಂದು ತಂತಿ ಹೋಗಿರುತ್ತೆ ಬಟ್ ಹಿಂಗೊಂದು ಹೋಗಿರುತ್ತೆ ತಂತಿ ಅದರ ಮೇಲೆ, ಬಟ್ ಎರಡೂ ಕೂಡ ಒಂದ್ಕೊಂದು ಜಾಯಿನ್ ಆಗಿಲ್ಲ ಅಂತ ಹೇಳಿದ್ರೆ ಸೊ ಅದನ್ನು ಯಾವ ರೀತಿ ನಾವು ಸೂಚಿಸ್ತೀವಿ, ಸೇರ್ಪಡೆ ಇಲ್ಲದೆ ದಾಟುವ ತಂತಿ ಈ ಥರ ಇರುತ್ತೆ. ಸೊ ಈ ಥರ ಇದ್ದರೆ ಅದು ಸೇರ್ಪಡೆ ಆಗಿಲ್ಲ, ಒಂದ್ಕೊಂದು ಕನೆಕ್ಷನ್ ಇಲ್ಲ ಆ ತಂತಿ ಅಂತ ಅರ್ಥ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿದ್ಯುತ್ ಬಲ್ಬನ್ನು ಈ ರೀತಿ ಸೂಚಿಸ್ತೀವಿ. ವಿದ್ಯುತ್ ಬಲ್ಬ್ ಇದು ಪಾಸಿಟಿವು, ಇನ್ನೊಂದು ನೆಗೆಟಿವ್ ಇದೆ. ನೆಕ್ಸ್ಟು ರೋಧಕದ ರೋಧ ಆರ್. ಸೊ ರೋಧ ಅಂದರೆ ಏನು ಅಂತ ನೆಕ್ಸ್ಟು ತಿಳ್ಕೊಳ್ತೀರಿ. ಸೊ ರೋಧವನ್ನು ನಾವು ಈ ಸಂಖ್ಯೆಯಿಂದ ಸೂಚಿಸ್ತೀವಿ, ವಾಹಕದಲ್ಲಿ ರೋಧಕ ರೋಧವನ್ನು ಇಲ್ಲಿಂದ ಸೂಚಿಸ್ತೀವಿ. ನೆಕ್ಸ್ಟು ಬದಲಾಯಿಸಬಹುದಾಗಿರ್ತಕ್ಕಂಥ ರೋಧ ಅಥವಾ ರಿಯೋಸ್ಟ್ಯಾಟ್. ಸೊ ರಿಯೋಸ್ಟ್ಯಾಟನ್ನು ವೇರಿಯೇಬಲ್ ರಿಯೋಸ್ಟ್ಯಾಟ್, ಅದನ್ನು ವೇರಿ ಮಾಡೋದಾದರೆ ಇದನ್ನು ಈ ಥರ ಸೂಚಿಸ್ತೀವಿ ಅಲ್ವಾ, ವೇರಿಯೇಬಲ್ ರಿಯೋಸ್ಟ್ಯಾಟ್. ನೆಕ್ಸ್ಟು ಹೌದಾ, ನೆಕ್ಸ್ಟ್ ಯಾವುದಿದೆ, ಅಮ್ಮೀಟರ್. ಸೊ ಅಮ್ಮೀಟರನ್ನು ಎ, ಸೊ ಇದೊಂದು ಪ್ಲಸ್ ಇರುತ್ತೆ ಇನ್ನೊಂದು ಮೈನಸ್ ಇರುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ವೋಲ್ಟ್ ಮೀಟರ್ನ ಯಾವುದರಿಂದ ಸೂಚಿಸ್ತೀವಿ, ವಿನಿಂದ ಸೂಚಿಸ್ತೀವಿ, ಅದರಲ್ಲೂ ಕೂಡ ಒಂದು ಪ್ಲಸ್ ಇರುತ್ತೆ ಒಂದು ಮೈನಸ್ ಇರುತ್ತೆ. ಸೊ ನಾವು ಯಾವುದೇ ಒಂದು ವಿದ್ಯುತ್ ಮಂಡಲದ ನಕ್ಷೆಯನ್ನು ಬರೆಯಬೇಕಾದ್ರೆ ನಾವು ಈ ಚಿಹ್ನೆಗಳನ್ನು ಬಳಸಿಬಿಟ್ಟು ವಿದ್ಯುತ್ ಮಂಡಲದ ನಕ್ಷೆಯನ್ನು ಬರಿತೀವಿ.